ಕೆಲಸದ ಸ್ಥಳ ಯಾವಾಗಲೂ ಪವಿತ್ರವಾದದ್ದು, ಆದರೆ ಅಲ್ಲೇ ಕೆಟ್ಟ ಕೆಟ್ಟ ಅನುಭವಗಳು ಆಗುತ್ತೆ. ದೊಡ್ಡ ಸ್ಥಾನದಲ್ಲಿ ಇರೋರು ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇದ್ರೆ ಒಳ್ಳೇದು. ಅನೇಕರು ಹೀಗೂ ಇರ್ತಾರೆ, ಆದರೆ ಕೆಲವರು ಅದನ್ನೇ ಬಂಡವಾಳ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ನೋಡೋರು ಇದ್ದಾರೆ. ಈಗ ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಂಥದ್ದೇ ಆರೋಪ ಕೇಳಿ ಬಂದಿದೆ. ಮಹಿಳಾ ಡಿ ಗ್ರೂಪ್ ಉದ್ಯೋಗಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಮೇಲೆ ಕೇಳಿ ಬಂದಿದೆ. ಈ ಅಧಿಕಾರಿ ಹಣದ ಆಮಿಷವೊಡ್ಡಿ ಮಹಿಳಾ ಉದ್ಯೋಗಿಗೆ ಸೋಮವಾರ ಹಸಿರು ಸೀರೆ ಉಟ್ಟು ಬರಲು ಹೇಳಿದ್ದಂತೆ. ಈಗ ಮಹಿಳಾ ತಂಡಕ್ಕೆ ಸಂತ್ರಸ್ತೆ ದೂರು ಕೊಟ್ಟಿದ್ದಕ್ಕೆ ಅವರೆಲ್ಲ ಹಸಿರು ಸೀರೆ ಉಟ್ಟು ಬಂದು ಅಧಿಕಾರಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದ್ರೆ ಅಧಿಕಾರಿ ಮಾತ್ರ ನನ್ನದೇನು ತಪ್ಪಿಲ್ಲ ಅಂತಿದ್ದಾರೆ. ಈಗಾಗಲೇ ಪೊಲೀಸ್ ಕೇಸ್ ದಾಖಲಾಗಿತ್ತು. ಸತ್ಯಾಸತ್ಯತೆ ತನಿಖೆಯಿಂದಲೇ ತಿಳಿಬೇಕಿದೆ. ಇವತ್ತು ಮಂಡೇ ಯಾಕೆ ಹಾಕಿರ್ಬೋದು? ಓಕೆ, ಈಗ ನಿಮ್ಮ ಬಗ್ಗೆ ಎಲ್ಲರ ಹತ್ರ ಒಂದು ತಿಳಿಸ್ಬೇಕಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೇಲೆ ಆಲ್ರೆಡಿ ನಾನು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿದ್ದೀನಿ. ACP ಅವರನ್ನು ಇವಾಗ ಇಲ್ಲಿ ಕರೆಸ್ತೀನಿ. ನಿಮ್ಮಲ್ಲಿ ಒಬ್ಳು ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ, ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಮ ಮೇಲೆ. ಯಾಕಂದ್ರೆ ಹತ್ಕೊಂಡು ಬಂದಿದ್ದಾಳೆ. ಅವಳು ಒಬ್ಳು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡುವ ಹುಡುಗಿ, ಹೆಂಗಸು, 2 ಮಕ್ಕಳ ತಾಯಿ, ಗಂಡ ಇಲ್ಲ, ದುಡಿಲಿಕ್ಕೆ ಬೇಕಾಗಿ ನಿಮ್ಮ ಆಫೀಸಿಗೆ ಬಂದು ಸೇರ್ಕೊಂಡಿದ್ದಾಳೆ. ನೀವು ಅಲ್ಲಿ ಇಲ್ಲಿ ಮುಟ್ತಾ ಇದ್ರಿ ಅವಳನ್ನು. ನೋಡಿ ನಾ ಹೇಳುದು ಕೇಳಿ ಫಸ್ಟ್. ಅದಕ್ಕೆಲ್ಲ ಎಂಕ್ವೈರಿ ಯಾಕೆ ಆಫ್ ಮಾಡ್ಬೇಕು? ಅದಾಯ್ತಲ್ಲ, ಅಲ್ಲಿಂದ ಅವಳು ನಿಮ್ಗೆ ಸಹಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವಳನ್ನು ಡಿಮೋಷನ್ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಮುಟ್ಟುಕಂದ್ರೆ ಏನು? ಈಸಿ ಆಗಿ ತಗೊಳ್ಬೇಡಿ. ಈಸಿಯಾಗಿ ತಗೊಂಡಿಲ್ಲ, ನಾವ್ ಹೇಳ್ತಾ ಇದೀವಲ್ಲ, ಆ ತರದೆಲ್ಲ ಏನು ಇಲ್ಲ, ಆ ತರದೆಲ್ಲ ಏನು ಇಲ್ಲ. ನಿಮ್ಮ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ? ಇದುವರೆಗೆ ಏನಾಗಿದೆ? ಇದುವರೆಗೆ ಏನ್ ಬಂದಿದೆ? ಆ ತರದ್ದು ಇಲ್ಲ ರೀ, ಸುಧಾರಿಸ್ತೀವಿ ನಾವು. ಹೇಳಿ, ಯಾರು ಆ ತರದೆಲ್ಲ ಇಲ್ಲ. ಮಾತಾಡ್ಬೇಡಿ ಆಯ್ತಲ್ಲ, ನಿಮ್ಮ ಹೆಂಡತಿಗೆ ಮಕ್ಕಳಿಗೆಲ್ಲ ಆ ಹುಡುಗಿ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಅವಳು ಸುಳ್ಳು ಹೇಳಲಿಕ್ಕೆ ನಾನೀಗ ಹಿಂದೂ ಕೆಲಸ ಮಾಡಿ ಹೋಗಿದ್ದೀನಿ, ಹೌದಲ್ಲ? ಕೇಳಿ ಒಬ್ಳು ಲೇಡಿ ಮತ್ತೆ ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಹೇಳಿ, ಅದು ನಿಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ? ಯಾರ ಬಗ್ಗೆ ಮಾಡಬಹುದಲ್ವಾ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಯಾರ ಬಗ್ಗೆ ಮಾಡಬಹುದಲ್ಲ? ನಿಮ್ಮ ಪರ್ಟಿಕ್ಯುಲರ್ ಆಗಿ ಒಬ್ಳು ಡಿ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾಳೆ ಅಂತ ಆದ್ರೆ ಬಹಳ ಅನ್ಯಾಯದ ವಿಚಾರ. ದುರುಪಯೋಗ ಎತ್ತಂಗಡಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ನೋಡಿ ಅಷ್ಟೇ, ಆಯ್ತಾ? ಇದು ಜಸ್ಟ್ ಸ್ಯಾಂಪಲ್, ನಿನಗೆ ಸ್ಯಾಂಪಲ್ ಗೊತ್ತಾಯ್ತಲ್ಲ. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ಅದನ್ನ ಕಂಪ್ಲೇಂಟ್ ಮಾಡಬಾರ್ದು. ಮತ್ತೆ ಈ ಹುಡುಗಿಗೆ ಏನಾದ್ರು ನೀವು ಇಲ್ಲಿ ಕುತ್ಕೊಂಡು ಟಾರ್ಚರ್ ಮಾಡಿದ್ರೆ, ಟಾರ್ಚರ್ ಮಾಡಿಸಿದ್ರೆ ನಿನ್ನನ್ಗೆ ಎಲ್ಲಿಂದ ಟಾರ್ಚರ್ ಮಾಡಿಸ್ಬೇಕು ನಮಗೂ ಗೊತ್ತಿದೆ. ನಾವ್ ಇಷ್ಟೇ ಜನ ಸಾಕು ಇನ್ನು ಸುಧಾರಿಸ್ಲಿಕ್ಕೆ, ಆಯ್ತಾ? ಎಷ್ಟು ಸುಲಭದಲ್ಲಿ ಒಪ್ಪಿಕೊಳ್ತೇವೆ. ಎಷ್ಟು ದಿನ ಮಾಡಿದ ಅಷ್ಟೇ ಇರಬೇಕು. ಸರ್ವಿಸ್ ಮಾಡಿದ್ದು ಇಷ್ಟು ಏಜ್ ಆಗಿ ಹೀಗೆ ಮಾಡುವಾಗ ಈ ಸಣ್ಣ ಸಣ್ಣ ಹುಡುಗರು ಇದನ್ನೇ ಕಲ್ತುಕೊಂಡಿದ್ದಾರೆ. ಚೂರಿ ಚಾವಿ ಹಿಡ್ಕೊಂಡು ಏನ್ ತಪ್ಪು? ಯಾರು ಒಂದು ಹೆಣ್ಣು ಬಂದು ಇಷ್ಟು ಜನ ಇದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ,
ಗುಡಿಸುವಳ ಬಂದು ನೀನು ಈ ರೀತಿ ಮುಟ್ತಾ ಇದೀಯ ಅಂತ ಹೇಳ್ಬೇಕಂತಾದ್ರೆ ಏನದಕ್ಕೆ ಅರ್ಥ ಏನು? ಧರ್ಮಕ್ಕೆ ನೀನು ದೊಡ್ಡ celebrity ಯಾ? ನೀನನ್ನು fix ಮಾಡ್ಲಿಕ್ಕೆ ಹೇಳುದಲ್ಲ. ಧರ್ಮಕ್ಕೆ ಅದಕ್ಕೆ ನಿನಗೆ ಯಾವ್ದು ಬೇಕು ಹೇಳು. ಎಲ್ಲ ಸೈಜ್ ಎಲ್ಲ weight ಏನು ಏನ್ ಬಿಡುದು? ಆಯ್ತಲ್ಲ ಈಗ ಬಿಡುದೇನು? ಈಗ ಮುಂದಿನ ಏನು ಹೇಳು ಮನುಷ್ಯ? ಮುಂದಿನ ವಿಚಾರ ಏನಿಲ್ಲ, ನಿನ್ ಮೇಲೆ ಕಂಪ್ಲೇಂಟ್ ಅಷ್ಟೇ. ಆಯ್ತು. ಅದನ್ನ ಫೇಸ್ ನಾವು ಎಂತದ್ದು ಮಾಡಿಲ್ಲ ಆಯ್ತಲ್ಲ, ಹೇಳ್ಬೇಕು ನಮ್ಮ ಅದರಲ್ಲೆಲ್ಲ ಮಾತಾಡಬೇಡ ಆಯ್ತಲ್ಲ. ಮಾತಾಡಬೇಡಿ. ಇದನ್ನೆಲ್ಲ ಬೇಡ. ನಾವು ನಿಮ್ಮ ಹೆಚ್ಚು ಜಾಸ್ತಿ ಕಲ್ತವರು. ಭೂಮಿ ತಾಯಿ ಹೆಣ್ಣು. ನಿನ್ನ ತಾಯಿ ಹೆಣ್ಣು. ನಿನ್ನ ತಾಯಿಗೆ ಹಾಗೆ ಮಾಡ್ತೀರಾ? ನಿಮ್ಮ ಮಗಳಿಗೆ ಹೆಂಡತಿಗೆ ಮಾಡಿದ್ರೆ ಬಿಡ್ತೀರಾ? ಸ್ವಲ್ಪ ನಮ್ಮ ಬಗ್ಗೆನೂ ತಿಳ್ಕೊಳ್ಳಿ. ಆಯ್ತಾ? ನಾವೇ ಇಲ್ಲಿ ಪಕ್ಕದಲ್ಲೇ ಇರೋದು. ಸರಿ, ಇಲ್ಲ ನೋಡಿ, ನಾವು ನಿಮ್ಮನ್ನು ಈಗ ಯಾವ ತರ ಎಲ್ಲ ಮಾತಾಡ್ತೀರಿ ಈಗ? ನಿಮ್ಮ ಮುಖ ನೋಡುವಾಗಲೇ ಗೊತ್ತಾಗ್ತದೆ ನಾವು ಇದು ಜನ ಎಂತದಂತ. ಯಾವ ತರ ಅಂತ ಗೊತ್ತಾಯ್ತಮ್ಮ? ಹೌದು ಯಾವ ಕ್ಲಾಸ್ ಅಂತ ಗೊತ್ತಾಗ್ತದೆ. ತಾಯಿ ಮೂತಿಗೆ ಬಂದಿರ್ತಾರೆ. ಯಾರು ಮಾತಾಡುದು? ಇಷ್ಟು ಸಮಯದಿಂದ ಯಾರು ಕಂಪ್ಲೇಂಟ್ ಮಾಡಲಿಲ್ಲ. ಜಾಸ್ತಿ ಮಾತಾಡಿದ್ರೆ ಈಗ ನಾನು ಕೊಡ್ತೇನೆ. ಕೆಲಸದಿಂದ ಇಷ್ಟು ಸಮಯ ನಿಮ್ಗೆ ಯಾವ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಮಾಡ್ಲಿಲ್ಲ. ಇದು ನಿನ್ನ ದುರಂತಕ್ಕೆ, ಅಂತ್ಯಕ್ಕೆ. ಮೇಡಮ್ ಅದ ಐಡಿ ಒಂದು ಫೋಟೋ ತೆಗಿಯೋ. ಇವರು ತೋರ್ಸು. ಇವರು ಸಹ ಯಾರು ಅಂತ ಗೊತ್ತಿರ್ಬೋದಲ್ಲ, ಪರಿಚಯ ಇದೆಯಲ್ಲ. ಅವರು ಸಹ ನಿಮ್ಮ ಹಾಗೆ ಗವರ್ಮೆಂಟ್. ನಾನು ಗವರ್ಮೆಂಟ್ ಅಲ್ಲ, ನಾನಲ್ಲಿ ಜರಂಗಿಯಲ್ಲಿ ಇದ್ದವರು. ಮೀನು ಅವ್ರಿಗೆ ಮೀನು ಮೂರಿಸಿ ಗೊತ್ತುಂಟು, ಕತ್ತಿಯಲ್ಲಿ ಉಪ್ಪು ಹಾಕಿ ಮತ್ತೆ ಎಲ್ಲ ಕಡಿಸ್ಲಿಕ್ಕೆ ಸಹ ಗೊತ್ತುಂಟು, ಎಲ್ಲ ಗೊತ್ತುಂಟು. ನಾನು ಬಿಡು. ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇಲ್ಲಮ್ಮ, ಮತ್ತೆ ಇಲ್ಲಿ ನಿಮ್ಮ ಮುಗುಳು ನಗೆ ಇದೆಯಲ್ಲ, ಇಲ್ಲಮ್ಮ. ಮುಗುಳು ನಗೆ ಎಲ್ಲ ಬೇಡ ನಿಮ್ದು, ಗೊತ್ತಾಯ್ತಲ್ಲ? ಅಷ್ಟು ಅಲ್ಲ, ಈಗ ಈಸಿಯಾಗಿ ಸುಮ್ನೆ- ನಿಮ್ಗೆ ಏನ್ ಗೊತ್ತಾ, ನಿಮ್ ಮೈಯೆಲ್ಲ ದಪ್ಪ ಇದೆ. ಇಕೊಳ್ಳಿ, ಹಸುರಲ್ಲಿ ಬರ್ಲಿಕ್ಕೆ ಹೇಳಿದಿರಲ್ಲ, ಹಸುರಿನ ಪವರ್ ಯಾವ್ದು ಗೊತ್ತಾಯ್ತಾ? ಬೇಕು? ಇನ್ನು ಬೇಕಾ ಹಸು? ಯಾವ ಕಲರ್ ಬೇಕು ಹೇಳಿ ನಾಳೆ? ಇಲ್ಲಮ್ಮ. ಗ್ರೀನ್ ಕಲರ್ ಬೇಕಾದ್ರೆ ನಾವು ಕೊಡ್ತೇವೆ. ಜಾಗ್ರತೆ ಇಲ್ಲಮ್ಮ. ಮತ್ತೆ ಒಬ್ಬ ಅವಳಿಗೆ ಮಾಡ್ತಾನೆ. ಅವರ ಗಂಡ ಇಲ್ಲದಿದ್ರೆ ಮಕ್ಕಳಿಲ್ಲ. ನಾವು ಕೆಲಸ ಬಿಟ್ಟಿದ್ದೀವಲ್ಲ, ಅದಕ್ಕೆ ಕೆಲಸ ಬಿಟ್ಟಿದ್ದೀವಲ್ಲ. ಏನು ಉಪಕಾರ ಮಾಡ್ಲಿಲ್ಲಲ್ಲ? ಅಲ್ಲಿ ಅಲ್ಲ, ಒಂದ್ ನಿಮಿಷ, ಉಪಕಾರ ಅಂತ ಅಲ್ಲ. ಅವಳಿಗೆ ಗುಡಿಸ್ತಾಳೆ, ಆ ಸಂಬಳ ಇಟ್ಕೊಂಡು ಹೋಗ್ತಾಳೆ. ನೀವೇನು ಉಪಕಾರ ಮಾಡ್ಲಿಲ್ಲ. ಎಲ್ಲೋ ರಾಣಿ ತರ ಗುಡಿಸ್ಕೊಂಡು 15,000 ಕೊಡ್ತಾ ಇಲ್ಲ. ಅವಳಲ್ಲಿ ಕಕ್ಕುಸ್ ತೊಳಿತಾಳೆ, ಅಲ್ಲಿ ಗುಡಿಸ್ತಾಳೆ. ಅದೆಲ್ಲ ಮಾಡಿದಕ್ಕೆ ಅವಳು 15,000 ಮನೆ ಕೊಂಡು ಹೋಗ್ತಾಳೆ. ನೀವೇನು ಉಪಕಾರ ಮಾಡ್ತಾ ಇಲ್ಲ, ದುಡ್ಡನ್ನು ಕೊಂಡು ಹೋಗ್ತಾ ಈಗ ನೀವು ಉಪಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ, 5,000 ಜಾಸ್ತಿ ಜಾಸ್ತಿ ಮಾಡಿ. ಈಗ ಏನ್ ವಿಷಯ? ನಮ್ಗೆ ತಾಯಿ ಸಮಾನ ಅವರು. ನಾವು ಹೇಳಿಲ್ಲ, ಆ ಹೆಣ್ಣು ಮಗಳು ಹೇಳಿದ್ದಾಳೆ. ಈಗ ನೀವು ಮಾಡಿದ್ದೀರಿ ಅಂತ. ಒಂದು ಹೆಣ್ಣಾಗಿ ನಾಚಿಕೆ ಪಡ್ತೇನೆ. ಇಲ್ಲ ಅಂತ ಆದ್ರೆ ನೀನ್ ನನಗೆ ಕಾಂಪ್ರಮೈಸ್ ಮಾಡಿದಿ ಅಂತ ಆದ್ರೆ ನನಗೆ 25,000 ರೂಪಾಯಿ ಜಾಸ್ತಿ ಕೊಡ್ತೇನೆ. ಸ್ಯಾಲರಿಯಲ್ಲಿ 20,000 ಮಾಡ್ತೇನೆ, ಇಲ್ಲದ ತೆಗೆದು ಬಿಸಾಡ್ತೇನೆ. ಈ ಮುಗುಳು ನಗೆಲ್ಲ ಬೇಡ. ಇಲ್ಲಮ್ಮ, ಆ ಥರದ್ದೆಲ್ಲ ಸಂಪೂರ್ಣ ಸುಳ್ಳು ಅದು. ಹೌದಾ? ಬೇರೆ ತರದ್ದು ನಟಿಸಿದ್ದೀರಾ? ಅರ್ಥ ಮಾಡಿ. ಬೇರೆ ತರ ನಟಿಸಿದ್ದೀರಾ? ಬೇರೆ ತರ. ಇದಕ್ಕಿಂತ ಮೊದಲು ನಿನ್ನ ಆಫೀಸ್ ಒಳಗಡೆ ಫೈಲ್ ಮಾಡ್ತಾ ಇದ್ಲವಳು, ಮೈ ಕೈ ಎಲ್ಲ ಮುಟ್ತಾ ಇದ್ಯಾ? ಇಲ್ಲಮ್ಮ. ಅದನ್ನ ಬೇಸತ್ತು ಹೋಗಿ ಫೈಲ್ ಎಲ್ಲ ಕಾಂಪ್ರಮೈಸ್ ಆಗುದಿಲ್ಲ ಫೈಲ್ ಅಂತ ತರ್ತಾ ಇರಲಿಲ್ಲ, ಗೊತ್ತಾಗಿ ಫೈಲ್ ತರೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಎಲ್ಲ ಅದೃಷ್ಟಕ್ಕೆ ನಡ್ಕೊಂಡು ಬರ್ತದೆ ನಿನ್ನ ಆಫೀಸಿಗೆ. ಎಲ್ಲ ಅದೃಷ್ಟಕ್ಕೆ ಹಾಕೊಂಡು ನಡ್ಕೊಂಡು ಬರ್ತದೆ. ಬೇರೆಯವರಿದ್ದಾರೆ ಸ್ಟಾಫ್, ಅವ್ರು ತರ್ತಾರೆ, ಅವ್ರಿಗಿಲ್ಲ. ಅಲ್ಲ, ನೋಡಿ, ನಾವು ಅಧ್ಯಕ್ಷ, ಹೆಣ್ಮಕ್ಳು, ಒಂದ್ ನಿಮಿಷ. ಅಲ್ಲ ನಾವು ಹೆಣ್ಮಕ್ಳು, ನಮಗೂ ಎಲ್ಲ ಈಗ ಯಾರೋ ಒಂದು ಲೇಡಿ ಬಂದು ನನಗೆ ಅವ್ನು ಮುಟ್ತಾನೆ ಇವ್ನು ಮುಟ್ತಾನೆ ಅಂತ ಬಂದು ಸುಮ್ಮನೆ ಹೇಳ್ತಾನೆ. ಏನಕ್ಕೆ ಹೇಳಿ? ಈಗ ನಿಮ್ಮ ಹತ್ರ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ಗ್ರಡ್ಜ್ ಇರ್ಬೇಕು, ಅಥವಾ ಏನಾದ್ರು ಒಂದು ಸಮಸ್ಯೆ ಇರ್ಬೇಕು, ಅಥವಾ ನೀವು ಅವಳು ಒಂದೇ ಕ್ಯಾಟಗರಿ ಅವರೇ ಆಗಿರ್ಬೇಕು, ಅವಳು ನಿಮ್ಗೆ ಕಾಂಪಿಟೇಟರ್ ಆಗಿರ್ಬೇಕು. ಆವಾಗ ಇಂತ ಆಪಾದನೆಲ್ಲ ಓಕೆ. ಯಾರೋ ಒಬ್ಳು ಗ್ರೂಪ್ ಡಿ ವರ್ಕರ್ ಬಂದು ಅಲ್ಲಿ ಗುಡಿಸೋಳು ಬಂದು ನಮ್ದು ಸಾಹೇಬ್ರು ಈ ರೀತಿ ಮಾಡ್ತಾರಂತ ಹೇಳಿದ್ರೆ, ಅಲ್ಲಿ ಮುಟ್ತಾನೆ ಇಲ್ಲಿ ಮುಟ್ತಾನೆ, ಹಸಿರು ಸೀರೆ ಹಾಕಿ ಬಂದ ಅಂತಾನೆ, ಅದೆಲ್ಲ ಏನು? ಈಗ ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಾವು ನಿಮ್ಮ ಹತ್ರ ಬಂದಿದ್ದೇವೆ? ಎಷ್ಟು ಮಕ್ಕಳಿದ್ದಾರೆ ನಿಮ್ಗೆ? ಈಗ ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಬಂದಿದ್ದೇವೆ. ನಾವು ಇದುವರೆಗೆ ಹಿಂದೆ ಇದ್ವಲ್ಲಮ್ಮ,
ಹಿಂದೆನೂ ಇದ್ವಲ್ಲ. ಏನೆಲ್ಲ ಮಾಡಿದ್ರೆ ಯಾರಿಗೆ ಗೊತ್ತು? ಹಿಂದೆನೇ ಇದ್ದದ್ದು. ಆ ರೀತಿ ಮಾಡ್ಬಾರ್ದು. ಮನೆ ಯಾಕೆ ಹಾಕ್ಲಿಲ್ಲ ಮತ್ತೆ? ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜಕ್ಕೆ ಏನಾದ್ರು ಒಂದು ಅಲ್ಲ, ಅಸಹ್ಯ ಅಲ್ಲ. ಅಲ್ಲ, ಬಣ್ಣ ಬಣ್ಣ ಮಾಡುವವರಿಗೆ ಅಸಹ್ಯ ಆಗುದಿಲ್ಲ ಅಂತಾದ್ರೆ ನಮ್ಗೆ ಹೇಳ್ಕೊಳ್ಳಿಕ್ಕೆ ಯಾಕೆ ಅಸಹ್ಯ? ಯಾಕೆ ಅಸಹ್ಯ? ಅಲ್ಲಲ್ಲ, ಮೈಕೈ ಮುಟ್ಟುವವರಿಗೆ ಅಸಹ್ಯ ಅನ್ಸೋದಿಲ್ಲ ಅಂತಾದ್ರೆ ಯಾವ ಹೆಣ್ಣು ಮಕ್ಕಳನ್ನು ಮತ್ತೆ ಬಾಯಲ್ಲಿ ಹೇಳಲಿಕ್ಕೆ ನಮ್ಗೆ ಯಾಕೆ ಅಸಹ್ಯ? ನಾವು ನೋಡಿ ಕೆಲಸ ಮಾಡಿರೋ ಕಡೆ ನಾವು ಬೋರ್ಡ್ ಅದು ನಡೀತಾ ಫೇಸ್ ಇಲ್ಲ. ಮಾಡ್ತೇವೆ. ಇದುವರೆಗೆ ನಾವು ಕೆಲಸ ಮಾಡಿರೋ ಕಡೆ ಅದು ನಡೀತಾ ಇಲ್ಲ. ಫಸ್ಟ್ ಟೈಮ್ ನಡೀತಾ ಇದೆ. ನೀವು ನಡೆದಿಲ್ಲ ಅಂತ ನೀವೇ ಹೇಳೋದು. ನಾವು ನೋಡಿದ್ದೇವಾ? ನಾವು ನೋಡಿದ್ದೇವಾ? ನಡೆದಿರ್ಬೋದು.